ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೀವು ಗಮನಿಸಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ರೆಂಡ್ ನಡೀತಾ ಇದೆ ಪೋರ್ಟ್ ಟು BSNL ಅಂಥೇಳಿ. ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರತನ್ ಟಾಟಾ ಅವರು BSNLಗೆ ಹೂಡಿಕೆಯನ್ನು ಮಾಡಿದ್ದಾರೆ. ಎಷ್ಟು ಹೂಡಿಕೆ ಮಾಡಿದ್ದಾರೆ, ನಿಜವಾಗ್ಲೂ BSNL ಇಂಪ್ರೂವ್ ಆಗುತ್ತಾ, ಸರ್ಕಾರದ ಕೈಯಲ್ಲಿ ಆಗದೆ ಇರೋದನ್ನು ರತನ್ ಟಾಟಾ ಅವರು ಮಾಡ್ತಾರಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಇದೊಂದು ಟ್ರೆಂಡಿಂಗ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ನಮ್ಮ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಚಾನಲ್ನಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ, ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ನಿಮಗೆ ಇದೆಲ್ಲದಕ್ಕಿಂತ ಮುಂಚೆ ನಿಮಗೆ ರತನ್ ಟಾಟಾ ಅವ್ರ ಬಗ್ಗೆ ಹೇಳ್ತೀನಿ. ರತನ್ ಟಾಟಾ ಅವರು ಯಾವುದೇ ಒಂದು ಹೂಡಿಕೆ ಮಾಡಿ ಅದರ ಲಾಭ ಪಡ್ಕೊಂಡ್ರೆ ಅವರು ಅದಕ್ಕೆ ಸಾಕಷ್ಟು ಹಣವನ್ನು ಸಾಕಷ್ಟು ದಾನ ಧರ್ಮಗಳಿಗೆ ಅಂತ ವಿನಿಯೋಗ ಮಾಡ್ತಾರೆ. ಅದರ ಜೊತೆಯಲ್ಲಿ ಸರ್ಕಾರದ ಕಂಪನಿಯನ್ನು ಎತ್ತಿ ಹಿಡಿಬೇಕು, ಸರ್ಕಾರದ ಕಂಪನಿಯನ್ನು ಬಿದ್ದು ಹೋಗಕ್ಕೆ ಬಿಡಬಾರ್ದು ಅನ್ನೋ ಅವರ ಒಂದು ಆಲೋಚನೆಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು, ಓಕೆನಾ. ಬಟ್ ಇದು 15,000 ಕೋಟಿಯನ್ನು BSNLಗೆ ಅಂಥೇಳಿ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಬಟ್ ಜಿಯೋ ಏರ್ಟೆಲ್ಗಿಂತ BSNL ನಿಮಗೆ ನೀವು ಗೂಗಲ್ ಹೋಗಿ ಮಂತ್ಲಿ ರೀಚಾರ್ಜ್ ಪ್ಲ್ಯಾನ್ ಎಷ್ಟಿದೆ ಅಂಥೇಳಿ ಸರ್ಚ್ ಮಾಡ್ಬೋದು, ಓಕೆನಾ. ಅಧಿಕೃತವಾದ BSNL ವೆಬ್ಸೈಟಿಗೆ ಹೋಗಿ ನೀವು ಸರ್ಚ್ ಮಾಡ್ಬೋದು. BSNL ನ್ಯೂ ರೀಚಾರ್ಜ್ ಪ್ಲ್ಯಾನ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ಅಧಿಕೃತವಾದ BSNL ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೊಸ ರೀಚಾರ್ಜ್ ಪ್ಲ್ಯಾನ್ಗಳು ಏನೇನಿದೆ ಅಂತ. ನೀವು ಬೇರೆ ರೀಚಾರ್ಜ್ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ BSNL ರೀಚಾರ್ಜ್ ಕಡಿಮೆ ಇದೆ, ಖಂಡಿತವಾಗ್ಲೂ ಪೋರ್ಟ್ ಮಾಡ್ಕೋಬೋದು. ಬಟ್ ಆದರೆ ನೀವು ಒಂದು ವಿಚಾರವನ್ನು ಗಮನವಿಟ್ಟು ಇಲ್ಲಿ ನೋಡಬೇಕಾಗುತ್ತೆ. ನೀವು ಪೋರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಏರಿಯಾದಲ್ಲಿ BSNL ಕನೆಕ್ಷನ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, BSNL ನೆಟ್ವರ್ಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ. ಸಾಕಷ್ಟು ಕಡೆ ಜಿಯೋ ಮತ್ತು ಏರ್ಟೆಲ್ನವರು ಎಲ್ಲ ಕಡೆನೂ ಮಾಡಿಬಿಟ್ಟಿದ್ದಾರೆ ನೆಟ್ವರ್ಕು, ಆದರೆ BSNLನವರು ಇನ್ನೂ ಕೂಡ ಎಸ್ಟಾಬ್ಲಿಷ್ ಮಾಡಿಲ್ಲ, ಓಕೆನಾ. ಈಗ ಅವರು ಹೂಡಿಕೆಯನ್ನು ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಕಡೆಗಳಲ್ಲಿ ಟವರ್ಗಳನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ 4Gಯನ್ನು ಅನೇಬಲ್ ಮಾಡಬೇಕು. BSNL ಇದುವರೆಗೂ ಕೂಡ 3Gಯಲ್ಲೇ ವರ್ಕ್ ಆಗ್ತಾಯಿತ್ತು, ಓಕೆನಾ. ಈಗ 4Gಯನ್ನು ಎಲ್ಲ ಕಡೆಯೂ 4Gಯನ್ನು ಅನೇಬಲ್ ಮಾಡಿ ಎಲ್ಲ ಸಾಕಷ್ಟು ಟವರ್ಗಳ ನಿರ್ಮಾಣ ಮಾಡಿ ಇದೆಲ್ಲದೂ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆ ಸಮಯದವರೆಗೂ ಕೂಡ ನಿಮ್ಮ ಏರಿಯಾದಲ್ಲಿ BSNL ನೆಟ್ವರ್ಕ್ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ, ನಮಗೆ ಅನುಕೂಲ ಇದೆ, ತೊಂದರೆ ಇಲ್ಲ ಅಂದರೆ ನಮ್ಮ ವೀಕ್ಷಕರು ನೀವು ನಿಮ್ಮ BSNLಗೆ ನೀವು ಪೋರ್ಟ್ ಆಗ್ಬೋದು, ಓಕೆನಾ. ಇಲ್ಲಪ್ಪ ನಮಗೆ ಏರ್ಟೆಲ್ಲು ಜಿಯೋನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಏರ್ಟೆಲ್ಲು ಮತ್ತು ಜಿಯೋದಲ್ಲೇ ಮುಂದುವರಿಬೋದು, ಓಕೆನಾ. ಸ್ವಲ್ಪ ದಿನ ವೆಯ್ಟ್ ಮಾಡ್ತೀನಿ ನಾನು. ನಮ್ಮ ಕಡೆನೂ BSNL ಬಂದ ಮೇಲೆ ನೆಟ್ವರ್ಕು ಎಲ್ಲ ಕಡೆನೂ ಬಂದ ಮೇಲೆ ಮತ್ತು ಪ್ಲ್ಯಾನ್ಗಳು 4G ಅನೇಬಲ್ಡ್ ಆದಮೇಲೆ ಈ ರೀತಿಯಾಗಿ ಸ್ವಲ್ಪ ಡೆವಲಪ್ ಆದಮೇಲೆ ನಾನು ಪೋರ್ಟ್ ಆಗ್ತೀನಿ ಅಂತಲೂ ಕೂಡ ಸಾಕಷ್ಟು ಜನ ಯೋಚನೆಯನ್ನು ಮಾಡ್ತಾ ಇರ್ಬೋದು. ಹಾಗಾಗಿ ನಿಮ್ಮ ಒಂದು ಈ ಯಾವುದೇ ಪ್ಲ್ಯಾನ್ಗಳನ್ನು ತೆಗೆದುಕೊಳ್ಳೋ ಮುಂಚೆ, ಪೋರ್ಟ್ ಆಗೋದಕ್ಕಿಂತ ಮುಂಚೆ, ಹೊಸ ಸಿಮ್ ಖರೀದಿ ಮಾಡೋದಕ್ಕಿಂತ ಮುಂಚೆ ನೀವು ಇಷ್ಟನ್ನು ಆಲೋಚನೆ ಮಾಡಿ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.